ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಜೋಗಿಹಳ್ಳಿ ಗ್ರಾಮದ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ 48 ಇಂದು ಭೀಕರ ರಕ್ತಪಾತಕ್ಕೆ ಸಾಕ್ಷಿಯಾಗಿದೆ. ಬೆಂಗಳೂರಿನಿಂದ ಕಾರು ಬುಕ್ ಮಾಡಿಕೊಂಡು ಅಂಕೋಲಾ ಕಡೆಗೆ ಹೊರಟಿದ್ದ ನಾಗೇಂದ್ರ ಎಂಬ ಯುವಕ ಜಯನಗರದ ಯುವತಿಯನ್ನ ಕಿಡ್ನಾಪ್ ಮಾಡಿಕೊಂಡು ಹೋಗ್ತಿದ್ದ ಎನ್ನಲಾಗಿದೆ. ಆದರೆ ಮಾರ್ಗ ಮಧ್ಯೆ ಇಬ್ಬರ ನಡುವೆ ಭೀಕರ ಜಗಳ ನಡೆದಿದೆ. ಜಗಳ ವಿಕೋಪಕ್ಕೆ ತಿರುಗುತ್ತಿದ್ದಂತೆ ರಸ್ತೆ ಬದಿಯಲ್ಲಿ ಕಾರನ್ನು ನಿಲ್ಲಿಸಲಾಗಿದೆ. ಈ ವೇಳೆ ಸೈಕೋ ತರ ಆಡ್ತಿದ್ದ ನಾಗೇಂದ್ರ ತನ್ನ ಬಳಿ ಇದ್ದ ಚಾಕುವಿನಿಂದ ಯುವತಿ ತಲೆಗೆ ಮನಬಂದಂತೆ ಚುಚ್ಚಿದ್ದಾನೆ. ತೀವ್ರ ರಕ್ತಸ್ರಾವದಿಂದ ಒದ್ದಾಡಿದ ರಮ್ಯಾ ಪ್ರಾಣ ಭಯದಿಂದ ತಕ್ಷಣವೇ ಕಾರಿನಿಂದ ಕೆಳಗೆ ಹಾರಿದ್ದಾಳೆ. ಇದನ್ನು ನೋಡಿ ಗಾಬರಿಯಾದ ಟ್ಯಾಕ್ಸಿ ಚಾಲಕ ಪ್ರವೀಣ್ ಕೂಡ ಕೆಳಗಿಳಿದು ಓಡಿ ಬಂದಿದ್ದಾನೆ. ಆದರೆ ಇತ್ತ ಚಾಲಕ ಕೆಳಗಿಳಿತಿದ್ದಂತೆ ನಾಗೇಂದ್ರ ಕಾರಿನ ಎಲ್ಲಾ ಡೋರ್ಗಳನ್ನು ಒಳಗಿನಿಂದ ಲಾಕ್ ಮಾಡಿಕೊಂಡಿದ್ದಾನೆ. ಯುವತಿ ಕೈ ತಪ್ಪಿ ಹೋದ್ಲು ಎನ್ನುವ ಆಕ್ರೋಶವೋ ಅಥವಾ ಮೊದಲೇ ಮಾಡಿಕೊಂಡಿದ್ದ ಸ್ಕೆಚ್ಚೋ ಗೊತ್ತಿಲ್ಲ. ತಕ್ಷಣವೇ ತಾನು ಬೆಂಗಳೂರಿನಿಂದಲೇ ಪ್ಲಾನ್ ಮಾಡಿ ತಂದಿದ್ದ ಪೆಟ್ರೋಲ್ ಬಾಂಬ್ ಅನ್ನ ಕಾರಿನೊಳಗೆ ಸಿಡಿಸಿಕೊಂಡಿದ್ದಾನೆ. ಕ್ಷಣಾರ್ಧದಲ್ಲೇ ಕಾರು ಧಗಧಗನೆ ಉರಿದು ಬ್ಲಾಸ್ಟ್ ಆಗಿದ್ದು ನಾಗೇಂದ್ರ ಕಾರಿನ ಒಳಗೆ ಸುಟ್ಟು ಕರಕಲಾಗಿದ್ದಾನೆ. ಘಟನಾ ಸ್ಥಳಕ್ಕೆ ಕಳ್ಳಂಬೆಳ್ಳ ಪೊಲೀಸರು ಹಾಗೂ ತುಮಕೂರು ಎಸ್ಪಿ ಅಶೋಕ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ತಲೆಗೆ ತೀವ್ರ ಗಾಯವಾಗಿರುವ ರಮ್ಯಾಳನ್ನ ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಚಾಲಕ ಪ್ರವೀಣ್ಗೂ ಸಣ್ಣ ಪುಟ್ಟ ಗಾಯಗಳಾಗಿವೆ. ಪ್ರೀತಿ ನಿರಾಕರಿಸಿದ್ದಕ್ಕೆ ಈ ಕಿಡ್ನಾಪ್ ಮತ್ತು ಆತ್ಮಹತ್ಯೆ ಡ್ರಾಮಾ ನಡೆದಿದ್ಯಾ ಅಥವಾ ಇದರ ಹಿಂದೆ ಬೇರೆ ಏನಾದರೂ ಕತೆ ಇದೆಯಾ ಎಂಬ ಬಗ್ಗೆ ಕಳ್ಳಂಬೆಳ್ಳ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು.